ಹೋದರಿ ಜೋರ್ಸಿ ಶಾಣಗೌಡ ಬಿರಾದರ ಧಿಕ್ಕಾರ 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 ಶಾಣಗೌಡ ಶಾಣಗೌಡ ಬಿರಾದರ ಶಾಣಗೌಡ ಬಿರಾದರ ಬೇಕೇ ಬೇಕು ಬೇಕೇ ಬೇಕು ಶರಣಗೌಡರಿಗೆ 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 ಬಿರಾದರ್ ಶರಣಗೌಡರಿಗೆ ಹಂಗ ಬೇಕೇ ಬೇಕು ಡಿಪಾರ್ಟ್ಮೆಂಟ್ ಶರಣಗೌಡ ಬಿರಾದರಿಗೆ ಫಿಶರಿ ಡಿಪಾರ್ಟ್ಮೆಂಟ್ ಶರಣಗೌಡ ಬಿರಾದರಿಗೆ ಶರಣಗೌಡ ಬಿರಾದರಿಗೆ ಶರಣಗೌಡ ಬಿರಾದರಿಗೆ ಅಧಿಕಾರಿಗೆ ಕರಪ್ಷನ್ ಮೇನಗಾರ ಸಹಕಾರ ಸಂಘ ಬಲದಿನ್ನಿ. ನನ್ನ ಹೆಸರು ಅಬ್ರಹಾಮು. ನಾವು ಕಲಬುದಿನಿಂದ 40-45 ವರ್ಷದಿಂದ ನಮ್ಮ ಅಜ್ಜರಾತು ನಾವಾತು ಇಲ್ಲೇ ದುಡಿತು ಮೀನ ಹಿಡಿಯಿತು. ಈಗ ನಾವು ಮೀನುಗಾರ ಮೀನ ವೃತ್ತಿನಿಂದ ನಾವು ಇದ್ದೀವಿ. ಆದರೂ ನೀವು ಇಲ್ಲಿ ದೇಶದಲ್ಲೆಲ್ಲ ನೀವು ಇಲ್ಲಿಂದ ಹೊರಗೆ ಹೋಗ್ಬೇಕಂತಲ್ಲಿ ನಮಗೂ ಭಾಳ ಟಾರ್ಚರ್ ಕೊಡ್ತು. ಅಷ್ಟೇ ಅಲ್ಲವೇ ನೀವು ಬಲಿ ಸುಡ್ತೀವಿ, ಇಲ್ಲಾಂದರೆ ನಿಮ್ಮ ಮನೆಗಳು ಜೈಸಿಮಿಂದ ಕಿತ್ತಿಸ್ತೀವಿ ಅದು ಮಾಡ್ತು. ಅಷ್ಟೇ ಅಲ್ಲವೇ ನಮ್ಮನ್ನು FIR ಮಾಡಿ ಪೊಲೀಸಿಂದ ಹೊಡಿಸಿ ಮುಂದೆ ನಮ್ಮನ್ನು ಜೈಲಿಗೆ ಕಳಿಸಿದ್ರು. ಈಗ ನಾವು ಬೇಲಿಂದ ಹೊರಗೆ ಬಂದಿದ್ವಿ. ಕಲಬುದಿನಿಂದ ನಮ್ಮನ್ನು ಭಾಳ ಟಾರ್ಚರ್ ಮಾಡತ್ತು. ಮನುಷ್ಯತ್ವ ಇಲ್ಲಂದಲ್ಲಿ ಕಾನೂನನ್ನು ಬಿಟ್ಟು ನಮ್ಮನ್ನು ಅದು ನಮಗೆ ಭಾಳ ಅನ್ಬಾರ್ದಂದ್ರೆ ನಾವು ಕಣ್ಣಾಗ ನೀರು ಬಂದಲ್ಲಿ ನಮ್ಮ ಎಲ್ಲ ಟಾರ್ಚರ್ ಕೊಟ್ಟಿದ್ರು. ಇದು ನಾವು ಈ ಎದರ ಸಾಲ ಅಂದರೆ ನಾವು ಈ ದೇಶದಲ್ಲ ಬೇರೆ ರಾಷ್ಟ್ರದಿಂದ ಬಂದಿದ್ದು. ನಾವು ಬೇರೆ ರಾಜ್ಯದಿಂದ ಬಂದು ಆ ರಾಜ್ಯಕ್ಕೆ ಹೋಗ್ಬೇಕಂದಲ್ಲಿ ನಮ್ಮನ್ನ ಟಾರ್ಚರ್ ಮಾಡ್ತಾರೆ. ನಾವು ಹೇಳಿದ್ರಿ ನಾವು ನಾವು ಅಜ್ಜರಾತು ನಾವಾತು ನಮ್ಮ ಅಪ್ಪರು ಎಲ್ಲರೂ ಇಲ್ಲೇ ದುಡ್ಕೊಂಡು ಇದ್ದೀವಿ. ನಮ್ಗೆ ಆಧಾರ್ ಕಾರ್ಡ್ ಇದ್ದವು, ರೇಷನ್ ಕಾರ್ಡ್ ಇದ್ದವು, ವೋಟರ್ ಐಡಿ ಇದ್ದವು, ಲೈಸೆನ್ಸು ಪ್ರಮಾಣ ಪತ್ರಿಕೆ ಲೈಸೆನ್ಸು ಗೌರ್ಮೆಂಟಿಗೆ ನಮ್ಮ ಸಂಘದಿಂದ ಮಿನಿಮಮ್ ಇಲ್ಲಾಂದರೆ 2 ಲಕ್ಷದಿಂದ 2.5 ಲಕ್ಷ ತನಕ ನಾವು ಇದನ್ನು ಗೌರ್ಮೆಂಟಿಗೆ ಲಾಭನ ಕೊಡ್ತೀವಿ. ಈ ನಮ್ಮನ್ನು ಇದು ಮಾಡ್ತೇನೆ ರೀ. ಮೇಲೆ ನಾವು ಮುದ್ದಬಲ್ ತಾಲೂಕಾ ಬಿಜಾಪುರ ಜಿಲ್ಲಾ ಮುದ್ದಬಲ್ ತಾಲೂಕಾ ಬಲ್ದಿನಿ ಗ್ರಾಮದಲ್ಲಿ ಮೀನು ಹಿಡಿತೀವಿ ರೀ. ಕೃಷ್ಣಾ ನದಿಯಲ್ಲಿ ರೀ. ಇದರಿಂದ ಬಿರಾದರ ಆಫೀಸರ್ ಇದ್ರಿ. ಆ ಊರಿಂದ ಯಾರಾದ್ರೂ ನಮ್ಗೆ ಗೊತ್ತಿಲ್ಲ ರೀ. ಇದು ಎಲ್ಲಿಂದ ಎಲ್ಲಿ ಒತ್ತಡ ಮಾಡಕತ್ತ ನಮ್ಗೆ ಗೊತ್ತಿಲ್ಲ. ಹೌರಿ ಹೋಗ್ರಿ ಇಲ್ಲಿ ಹೋಗಿಲ್ಲ ಅಂದ್ರೆ ನಿಮ್ಗೆಲ್ಲ ಜೈಸಿಬಿ ಬಂದು ಕಿತ್ತೀವಿ. ಇಲ್ಲಿಂದ ನಾವು ಏನು ಮಾಡ್ತೀವಿ ಅಂದರೆ ಒಟ್ಟ ಫಸ್ಟಿಗೆ ನಾವು ಉತ್ತರ ಕೊಡಕತ್ರಿ. ಹೋಗ್ರಿ ನಿಮ್ಮ ಪ್ರಾಣ ರಕ್ಷೆ ಇದ್ರೆ ಹೋಗ್ರಿ. ನಮ್ಗೆ ಯಾವ ರಾಜ್ಯಕ್ಕೆ ಅಂದ್ರೆ ಆಂಧ್ರ ಹೋಗಂತ ಅಂತಾರ್ರಿ. ಆಂಧ್ರದಿಂದ ಬಂದಿವಿ, ಆಂಧ್ರ ಹೋಗಂತಾರ್ರಿ. ಸ್ಥಳೀಯ ಮೀನುಗಾರ ಅಂತ ಅಲ್ರಿ, ಸ್ಥಳೀಯ ಮೀನುಗಾರಂದು ಹಿಡ್ಕೊಂಡು ಇವ್ರನ್ನು ನಮಗೆ ದಬಲಕ್ ಮಾಡಕತ್ತಾರ್ರಿ. ಈಗ 45 ವರ್ಷದಿಂದ ನಾವು ಇಲ್ಲೇ ಇದೀವಿ ರೀ. ನಮ್ಮ ಅಜ್ಜರ ಕಾಲದಿಂದ ನಾವು ಒಪ್ಪಾರ ದುಡ್ದು ನಾವು ಈಗಿನ ಅದನ್ನೇ ಕೆಲಸ ಮಾಡಕತ್ತೀವಿ. ಸುಮಾರು 150 ಕುಟುಂಬ ಅದಾವ್ರಿ. ನನ್ನ ಹೆಸರು ಅಬ್ರಹಾಮು ಒರುಪಿಲ್ಲ. ಮೀನುಗಾರ ಇವತ್ತಿನವ್ರಲ್ಲ, ಈಗ 35-40 ವರ್ಷದಿಂದ ಅಲ್ಲಿದ್ದವ್ರು. 50 ವರ್ಷನ ತಿಳ್ಕೊರಿ. ನಾವು ನೋಡಕತ್ತಿಂದ ನಮ್ಗೆ ಈ ಸದ 60 ಮಾಲ್ ನಡಿತಾವ. ನಮಗೆ 61-62 ವಯಸ್ಸು ನಡಿತೈತೆ. ಇವತ್ತಿಗೆ ಅವ್ರು ಬಂದು ಅವ್ರಿಗೆ ಏನೇ ಆಗಿದ್ರು ಅಲ್ಲಿ ಯಾರಿಗಾರ ಕಿರಿಕಿರಿ ಮನುಷ್ಯರ ಅಲ್ಲ ಅವ್ರು. ಮೀನುಗಾರ ಅಂದ್ರೆ ಹೊಟ್ಟಿ ತುಂಬಿಸೊಳಗೆ ಬಂದಾರಂದ್ರೆ ಅವ್ರ ಮ್ಯಾಗ ಅನ್ಯಾಯ ಮಾಡೋದು ಯಾರು? ಆಫೀಸರ್ ಮಾಡ್ತಾರೆ. ಆಫೀಸರ್ ಅಂದ್ರೆ ಯಾರೋ ಬಿರದಾರ ಅಂತ ಶಾಣಗೌಡ ಬಿರದಾರ ಆ ಮೀನುಗಾರ ಇಲಾಖೆ ಆಫೀಸಿನಿಂದ ಇದು ಎದ್ರ ಸಲಗ ಅಂದ್ರೆ ಲಂಚ ತಿಂತಾನಂತ ನಮ್ಗೇನು ಗೊತ್ತದು. ನಮಗ್ ಪುಟ್ಟಿಲ್ಲ ಏನೂ ಅಲ್ಲ. ಅಕಸ್ಮಾತ್ ಇವ್ರು ಏನ್ರಿ ಹೇಳಿದ್ದೆ ಕೇಳ್ಬೇಕಲ್ರಿ. ಹಿಂಗಾಗ್ಯದ್ರಿ ಅಂದಾಗ ಅವ್ರ ನ್ಯಾಯಕ್ಕೆ ನಾವೇ ಎಷ್ಟೋ ನ್ಯಾಯ ಮುಗಿಸಿ ಅವ್ರದ್ದು ಸ್ಟೇಷನ್ ತನ ಹೋಗಿವಿ, ಎಲ್ಲ ಆಗ್ಯದ. ಆದ್ರೆ ಅವ ಎಂಥವನ್ನ ನಾವು ನೋಡಿಲ್ಲ. ಇಷ್ಟು ಮಾತ್ರ ಕರೆ ನಾವು. ಆದ್ರೆ ಇವ್ರು ಇವತ್ತಿನವ್ರು ಅಲ್ಲ. ನಮ್ಮಲ್ಲಿದ್ದು ನಾವು ಬಲ್ದಿನಿ, ಇವರು ಬಲ್ದಿನಿಗೆ ಇರ್ತಾರೆ, ನಾವು ರಕ್ಕಸಿಗೆ ಇರ್ತೀವಿ. ರಕ್ಕಸಿಗೆ ಬಲ್ದಿನಿ ಅಂದ್ರೆ ಅಲ್ಲೇ 1 ಕಿಲೋಮೀಟರ್ ಐತಿ ನಮಗೆ. ಮುದ್ಯಾಳ ತಾಲೂಕು ರೀ. ಬಲ್ದಿನಿ ರಕ್ಕಸಿಗೆ ಅಲ್ಲೇ ತಂಗಡಿಗೆ ರಕ್ಕಸಿಗೆ ಅಂತ ಇದ್ದು ಕೇಳಿಲ್ಲ, ಅದೇ ರಕ್ಕಸಿಗೆ ಅವ್ರು. ನಾವು ಅವ್ರಿಗೆ ನ್ಯಾಯ ಸಿಗ್ಬೇಕು ನಮಗೆ. ಅವ್ರು ಏನು ಯಾರು ಮನೆ ಕಿಂಡಿ ಹೊಡಕ್ ಹೋದಾರಲ್ಲ, ಯಾವ ಆಫೀಸಿನಿಂದ ಲಂಚ ತಿನ್ನೋರು ಅಲ್ಲ, ಯಾವ ನೌಕರಿದಾರಲ್ಲ. ಅವ್ರು ದುಡ್ಕೊಂಡ್ ತಿನ್ನೋರು, ಅವ್ರು ದುಡ್ಕೊಂಡ್ ತಿನ್ನೋರಿಗೆ ನ್ಯಾಯ ಸಿಗ್ಬೇಕು ಅಷ್ಟೇ. ಸ್ಥಳೀಯದಾರ ಮೀನುಗಾರಿಗೆ ಅವ್ರಿಗೆ ಸಂಬಂಧ ಇಲ್ಲ. ಸ್ಥಳೀಯದಾರ ಈಗ ಬಂದಾರ ಅವರು. ಅವ್ರಿಗೆ ಬ್ಯಾಡ್ ಅಂದಾರ ಯಾರು? ಅವ್ರು ಆಡ್ತಾರೆ, ಅವ್ರು ಆಡ್ತಾರೆ, ಇವ್ರು ಆಡಂಗ ಇವ್ರು ಆಡ್ತಾರೆ. ಇವ್ರು ಕಮ್ಮಿ ಅಂದ್ರೆ ನಮ್ಮ ತಿಳುವಳಿಕೆ ಮಟ್ಟಕ್ಕೆ 40 ವರ್ಷ 45 ವರ್ಷದ ತನ ಅದಾರ ಅವ್ರು. ನಮ್ಮ ಹೆಸರು ಯಮನಪ್ಪ ಈರಪ್ಪ ಗೌಂಡಿ.